ಇದು ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಬಿದಿರೆಕೆರೆ ನಕಲಿ ಪೋಸ್ಟ್ ಮಾಸ್ಟರ್ ರಾಜು 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿ ಪರಾರಿಯಾಗಿದ್ದರು. ವಂಚನೆ ಪ್ರಕರಣ ಬೆಳಕಿಗೆ ಬರುತ್ತಿದ್ದಂತೆ ರಾಜುರವರ ತಾಯಿ ಸುಧಮ್ಮ ಕೂಡ ಬಿದಿರೆಕೆರೆ ಗ್ರಾಮದ ತನ್ನ ಮನೆಗೆ ಬೀಗ ಹಾಕಿ ಗ್ರಾಮ ತೊರೆದಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬಿದಿರೆಕೆರೆ ಗ್ರಾಮದ ನಕಲಿ ಪೋಸ್ಟ್ ಮಾಸ್ಟರ್ ಸುಧಮ್ಮ ಮತ್ತು ಅವರ ಮಗ ದೊರೆಸ್ವಾಮಿ ಅಲಿಯಾಸ್ ರಾಜು ಗ್ರಾಮದ ಜನರಿಗೆ 10 ಲಕ್ಷಕ್ಕೂ ಹೆಚ್ಚು ಹಣವನ್ನು ವಂಚಿಸಿದ್ದು, ನಕಲಿ ಪೋಸ್ಟ್ ಮಾಸ್ಟರ್ ಸುಧಮ್ಮ ಈ ಸಂಬಂಧ ಗ್ರಾಮದ ಜನರ ಮುಂದೆ ನನ್ನ ಮಗ ದೊರೆಸ್ವಾಮಿ ಅಲಿಯಾಸ್ ರಾಜು ಮಾಡಿರುವುದು ತಪ್ಪು ಎಂದು ಒಪ್ಪಿಕೊಂಡು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಒಪ್ಪಿಗೆ ಸೂಚಿಸಿ ಹಣವನ್ನು ಹಿಂತಿರುಗಿಸುತ್ತೇನೆಂದು ಹೇಳಿದರು. ಶನಿವಾರ ಸಂಜೆ ಬಿದಿರೆಕೆರೆ ಗ್ರಾಮದ ತನ್ನ ಮನೆಗೆ ಬೀಗ ಜಡಿದು ಸುಧಮ್ಮ ಗ್ರಾಮ ತೊರೆದಿದ್ದು, ಹಣ ಕಳೆದುಕೊಂಡ ವಯೋವೃದ್ಧೆ ಮಹಿಳೆ ಮತ್ತು ಪುರುಷರು ಆತಂಕಕ್ಕೆ ಒಳಗಾಗಿದ್ದಾರೆ. ಈ ಸಂಬಂಧ ಬಿಂಡಿಗನವಿಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಂಚನೆಗೆ ಒಳಗಾದ ವಯೋವೃದ್ಧರು ಮಾತನಾಡಿ, ಸಂಕಷ್ಟಕ್ಕೆ ಎಂದು ತಮ್ಮ ಹಣವನ್ನು ಕೂಡಿಟ್ಟಿದ್ದೆವು. ವಂಚನೆಯಿಂದ ಈ ಹಣ ಪೊಲೀಸ್ ಠಾಣೆಗೆ ಬಂದಿದ್ದೇವೆ. ನಾವು ಪ್ರಾಣ ಕಳೆದುಕೊಳ್ಳುವುದು ಒಂದೇ ಬಾಕಿ ಎಂದು ತಮ್ಮ ನೊಂದ ನುಡಿಗಳನ್ನು ಹೇಳಿದರು. ಕೃಷ್ಣರೇ ದುಡ್ಡು ಕೊಡಿಸ್ಬೇಕು. ಈ ಮುಕ್ಕೂರು ಮೋಟ್ರು ಎಲ್ಲ ದುಡ್ಡನ್ನು ಒತ್ಕೊಂಡು ಹೊಂಟಾಗ್ಯವನೆ. ಆದರೆ ಅವನು ಇಲ್ಲ, ಮಗನೂ ಇಲ್ಲ, ಪಾರ್ಸಲ್ ಎಲ್ಲವ. ಈಗ ಏನು ಮಾಡ್ಬೇಕು ನಾವು? ಈಗ ಹಾಯ್ಕೊಂಡು ಹೋಗ್ಯವ್ರೆ. ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀವಿ. ಬಸವರಾಜು 40,000. ಯಾರು ಹೊಣೆ ಇದಕ್ಕೆ ಪೋಸ್ಟ್ ಆಫೀಸ್ನವರೇ ಕೊಡಬೇಕು. ತಾಯಿ ಅವರೇ, ಅವಳು ಕತ್ತೋಗ್ಬೇಳೆ, ಮನೆ ಬೀಗ ಹಾಕೊಂಡು ಹೋಗ್ಯವ್ರೆ. ಲಂಕೇಶ್ ಪತ್ರಿಕೆ ಅಂಕಣಕಾರ ಸ್ವಗ್ರಾಮ ಬಿದಿರೆಕೆರೆ ಘಟನೆಯ ಕುರಿತು ಬಿ ಚಂದ್ರೇಗೌಡ ಮಾತನಾಡಿ, ನನ್ನ ಗ್ರಾಮದವರಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕೆಂದು ಆಗ್ರಹಪಡಿಸಿದ್ದಾರೆ. ಬಂಧುಗಳೇ, ನನ್ನ ಹೆಸರು ಬಿ ಚಂದ್ರೇಗೌಡ ಅಂತ, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬಿದಿರೆಕೆರೆ. ಈಗ ನಾನು ನಮ್ಮೂರು ಬಿದಿರೆಕೆರೆ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಒಬ್ಬ ಪೋಸ್ಟ್ ಆಫೀಸ್ನಿಂದವ ಒಂದು 10 ಲಕ್ಷ ರೂಪಾಯಿನ ಹೊಡ್ಕೊಂಡು ಹೊರಟೋಗಿದ್ದಾನೆ, ಪರಾರಿಯಾಗಿದ್ದಾನೆ. ನಮ್ಮೂರಲ್ಲಿ ಪುಟ್ಸ್ವಾಮಿ ಅನ್ನೋನು ಪೋಸ್ಟ್ ಮಾಸ್ಟರ್ ಆಗಿದ್ದ. ಅವನು ತೀರ್ಕೊಂಡ ನಂತರ ಅವನ ಹೆಂಡತಿಗೆ ಕೆಲಸ ಕೊಡ್ತು ಪೋಸ್ಟ್ ಆಫೀಸು. ಅವಳಿಗೆ ಅಷ್ಟೇನು ಓದಕ್ಕೆ ಬರೆಯೋದಕ್ಕೆ ಬಂದ್ರೂ ಅಷ್ಟೊಂದು ವಿದ್ಯಾವಂತೆ ಅಲ್ಲ. ಅವಳೇನು ಮಾಡಿದ್ಲು, ಅವನ ಮಗನ ಕೈಗೆ ಎಲ್ಲ ವ್ಯವಹಾರನ ಕೊಟ್ಟಳು. ನಮ್ಮ ಗ್ರಾಮೀಣ ಭಾಗದ ಜನಗಳಿಗೆ ಇತ್ತೀಚೆಗೆ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ, ಓಲ್ಡ್ ಏಜ್ ಪೆನ್ಷನ್ ಬರ್ತಾ ಇದೆ, ಸರ್ಕಾರದ ಹಣ ಬರ್ತಾ ಇದೆ. ಜೊತೆಗೆ ದನ ಕರ ಮಾರಿದ ದುಡ್ಡು, ಬೆಣ್ಣೆ ದುಡ್ಡು ಏನು ಸಿಕ್ಕಿದ್ರು ಈ ಪೋಸ್ಟ್ ಆಫೀಸ್ನಲ್ಲಿ ಇಡ್ತಾ ಇದ್ರು ಜನ. ಅವ್ರ ಬದುಕಿನ ಆಧಾರವಾಗಿ ಅದು ಸಹಾಯ ಆಗುತ್ತೆ ಅಂತ ತಿಳ್ಕೊಂಡಿದ್ರು. ಆದರೆ ಅವನು ಏನು ಮಾಡ್ತಿದ್ದ ಅಂದರೆ, ಆ ದುಡ್ಡು ಕಟ್ಟಿಸ್ಕೊಂಡವನು ಅವರಿಗೆ ಕಟ್ಟಿಸ್ಕೊಳ್ಳೋ ದುಡ್ಡನ್ನು ಪುಸ್ತಕದ ದಾಖಲೆ ತೋರಿಸ್ತಿರ್ಲಿಲ್ಲ, ರಸೀತಿ ಕೊಡ್ತಿರ್ಲಿಲ್ಲ. ಎಲ್ಲರಿಗೂ ಸುಳ್ಳು ಹೇಳ್ಕೊಂಡು ಬಂದಿದ್ದಾನೆ. ಈ ಸುಳ್ಳು ಹೇಳ್ಕೊಂಡು ಬಂದವನು ಈಗ ನೋಡಿದರೆ ಸುಮಾರು ಜನಗಳಿಗೆ 10 ಲಕ್ಷ ರೂಪಾಯಿನ ಮೋಸ ಮಾಡಿ ಪರಾರಿಯಾಗಿದ್ದಾನೆ. ಎಲ್ಲರೂ ಬಡವರು, ಎಲ್ಲರೂ ನಿರ್ಗತಿಕರು. ಆ ದುಡ್ಡಿನಿಂದ ಬದುಕನ್ನು ಕಟ್ಟಿಕೊಳ್ಳುವಂಥ ಕನಸು ಕಾಣ್ತಿದ್ದರು. ಎಲ್ಲರೂ ಕಂಗಾಲಾಗಿದ್ದಾರೆ. ಕೆಲವರು ಆತ್ಮಹತ್ಯೆ ಕೂಡ ಮಾಡ್ಕೋಬೋದು. ಇದಕ್ಕೆ ಹೊಣೆಗಾರಿಕೆ ನೇರ ಪೋಸ್ಟ್ ಆಫೀಸ್ ಹೊರಬೇಕಾಗತ್ತೆ. ಯಾಕೆ ಅಂದರೆ, ತಾವು ಕೆಲಸ ಕೊಟ್ಟಂಥ ಹೆಂಗಸಿಗೆ ಈ ಶಕ್ತಿ ಇದೆಯಾ? ಜನಗಳು ದುಡ್ಡು ಕಟ್ತಾ ಇರೋದು ಪೋಸ್ಟ್ ಆಫೀಸಿಗೆ ತಲುಪ್ತಾ ಇದೆಯಾ? ಅಥವಾ ಮಧ್ಯೆ ಏನಾದ್ರು ತಿಂದಾಗ್ತಾ ಇದೆ? ಇದು ಯಾವುದನ್ನು ಕೇಳಕ್ಕೆ ಹೋಗಿಲ್ಲ. ಅವರು ಸುಮ್ಮನಿದ್ದಾರೆ. ಈಗ ನೋಡಿದರೆ ಪರಾರಿಯಾಗಿರೋ ವಿಷಯಕ್ಕೆ ಪೋಸ್ಟ್ ಆಫೀಸವರು ಹೊಣೆಗಾರಿಕೆ ನಮ್ದಲ್ಲ ಅನ್ನೋ ಥರ ತಪ್ಪಿಸ್ಕೊಳ್ತಾ ಇದ್ದಾರೆ. ನಾಗಮಂಗಲದ ಪೋಸ್ಟ್ ಆಫೀಸ್ನವರು ಹೊಣೆಗಾರಿಕೆ ರೀತಿ ಮಾತಾಡ್ತಾ ಇಲ್ಲ. ನಾಳೆ ಸಿಗ್ತೀನಿ, ನಾಡು ಸಿಗ್ತೀನಿ ಅಂತ ಏನೇನೋ ಹೇಳ್ತಾ ಇದ್ದಾರೆ. ಈಗ ಈ ಬಡವರ ಹಣಕ್ಕೆ ನೇರ ಹೊಣೆಗಾರರಾಗಬೇಕಾಗುತ್ತೆ ಇವರು. ಇಲ್ಲಾಂದರೆ ಇವರು ನಮ್ಮೂರಿನಲ್ಲಿ ದುರಂತಗಳು ಸಂಭವಿಸಬಹುದು. ಯಾಕೆ ಅಂದರೆ, ಆ ದುಡ್ಡನ್ನೇ ಆಧರಿಸಿದ್ರು ಜನ. ಆ ದುಡ್ಡೇ ಹೋದ ಮೇಲೆ ನಮ್ಮ ಕಥೆ ಏನು ಅಂತ ಇದ್ದಾರೆ. ಹೇಗೆ ಆ ಥರದ ಹೆಂಗಸಿ ಕೆಲಸ ಕೊಟ್ಟರು? ಹೋಗಲಿ, ಸರ್ಕಾರದಿಂದ ಬರ್ತಾ ಇರೋಣ, ಜನ ಕೂಡಿಡ್ತಾ ಇರೋಣ, ದಾಖಲಾಗ್ತಾ ಇದೆಯಾ? ನಮ್ಮ ಪೋಸ್ಟ್ ಆಫೀಸಲ್ಲಿ ದಾಖಲಾಗ್ತಾ ಇದೆಯಾ? ಪರಿಶೀಲಿಸಿಲ್ಲ. ಇವರು ಈ ದರೋಡಲ್ಲಿ ಇವರು ಭಾಗಿಯಾಗಿದ್ದಾರೆ ಅಂತವ ಕೇಸ್ ದಾಖಲಿಸಬೇಕಾಗತ್ತೆ. ಆದ್ದರಿಂದ ಪೋಸ್ಟ್ ಆಫೀಸ್ನವರು ಜವಾಬ್ದಾರಿಯಿಂದ ವಹಿಸಿ ಜನಗಳ ದುಡ್ಡನ್ನು ಕೊಡುವ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಈ ಪರಿಣಾಮ ಬಹಳ ದೊಡ್ಡದಾಗಿ ಬೆಳೆಯುತ್ತೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.